ಡಾಕ್ಟರ್ ಮುರಳಿ ಪಿಡಿಯಾಟ್ರಿಷಿಯನ್, NIC ಇನ್ಚಾರ್ಜ್ ಶ್ರೇಯಸ್ ಮೆಟರ್ನಿಟಿ ಹೋಮ್. ಓಕೆ, ಇಲ್ಲಿ ನಿನ್ನೆ ಹುಟ್ಟಿರೋ ಮಗು ಸಿಸೇರಿಯನ್ ಸೆಕ್ಷನ್. ಓಕೆ, 4 ಗಂಟೆ ಅಂದ್ರೆ 18ನೇ ತಾರೀಕು 4 ಗಂಟೆ ಹಂಗೆ ಡೆಲಿವರಿ ಆಗಿದೆ. ಗಂಡು ಮಗು. ಇದು ದಿನ ತುಂಬಕ್ಕಿಂತ ಮುಂಚೆ ಹುಟ್ಟಿದೆ. ಯೂಶಲಿ ಪ್ರೀಟರ್ಮ್ ಡೆಲಿವರೀಸ್ ಅಂತ ಹೇಳಿದ್ರೆ 37 ವಾರಕ್ಕಿಂತ ಮುಂಚೆ ಹುಟ್ಟೋ ಮಕ್ಕಳಿಗೆ ಪ್ರೀಟರ್ಮ್ ಡೆಲಿವರಿ ಅಂತ ಹೇಳ್ತೀವಿ. ಅದರಲ್ಲಿ ಲೇಟ್ ಪ್ರೀಟರ್ಮ್, ಅರ್ಲಿ ಪ್ರೀಟರ್ಮ್ ಅಂತ ಇದೆ. ಅರ್ಲಿ ಪ್ರೀಟರ್ಮ್ ಅಂದ್ರೆ 34 ವಾರದ ಒಳಗಡೆ ಹುಟ್ಟೋ ಮಕ್ಕಳು ತೂಕ ಇನ್ನ ಕಮ್ಮಿ ಇರ್ತಾರೆ. ಈ ಮಗು ಆಲ್ಮೋಸ್ಟ್ ಲೇಟ್ ಪ್ರೀಟರ್ಮ್, 34ರಿಂದ 36 ವಾರ ಹಂಗೆ ಹುಟ್ಟಿದೆ. ಅದ್ರ ಪ್ರೀಟರ್ಮ್ ಡೆಲಿವರಿದು ಹಲವಾರು ತೊಂದರೆಗಳಾಗ್ತವೆ. ಇದು ಲೇಟ್ ಪ್ರೀಟರ್ಮ್ ಆಗಿರೋದ್ರಿಂದ ಬರೀ ಜಸ್ಟ್ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು. ಆಕ್ಸಿಜನ್ HFNC ಅಂತ ಕೊಟ್ಟು ಇವಾಗ ಮಗು ಎಲ್ಲ ಫುಲ್ ಹಾಲೆಲ್ಲ ಚೆನ್ನಾಗಿ ತಗೊಳ್ತಿದೆ. ಓಕೆ, ಲೇಟ್ ಪ್ರೀಟರ್ಮ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಡಿಸ್ಚಾರ್ಜ್ ಆಗುತ್ತೆ. ಅರ್ಲಿ ಪ್ರೀಟರ್ಮ್ ಆಗಿದ್ರೆ ತುಂಬಾ ಜಾಸ್ತಿ ದಿನ ಇರ್ಬೇಕಾಗ್ತಿತ್ತು ICUಗೆ. ಇದು ಲೇಟ್ ಪ್ರೀಟರ್ಮ್ ಆಗಿರೋದ್ರಿಂದ ಇವಾಗ ನಾವು ಈ ಮಗುಗೆ ಜಸ್ಟ್ ಆಂಟಿಬಯೋಟಿಕ್ ಎಲ್ಲ ಏನು ಕೊಟ್ಟಿಲ್ಲ, ಯಾಕೆಂದ್ರೆ ತಾಯಿಗೆ ಏನು ಇನ್ಫೆಕ್ಷನ್ಸ್ ಎಲ್ಲ ಏನು ಇರ್ಲಿಲ್ಲ. ಹಾಲ್ ಕಡೆ ಗಮನ ಹರಿಸಿದ್ವಿ. ಆಕ್ಸಿಜನ್ ಬ್ರೀತಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಆಕ್ಸಿಜನ್ ಹಾಕೊಂಡು ಫೀಡಿಂಗ್ ಎಲ್ಲ ಸ್ವಲ್ಪ ಇವಾಗ ಜಾಸ್ತಿ ಚೆನ್ನಾಗಿ ತಗೊಳ್ತಿದೆ. ಟಾಲರೇಟ್ ಮಾಡ್ತಿರೋದ್ರಿಂದ ತಾಯಿಗೆಲ್ಲ ಹೇಳ್ಕೊಟ್ಬಿಟ್ಟು ನಾವು ವಾರ್ಡ್ ಕಡೆ ಶಿಫ್ಟ್ ಮಾಡಕ್ಕೆ ತಯಾರಿ ಮಾಡ್ತಿದ್ವಿ. ಥ್ಯಾಂಕ್ ಯು.